A lot of people today are living under tremendous stress. ಇವತ್ತು ಅನೇಕ ಜನರು ಒಂದು ದೊಡ್ಡ ಖಿನ್ನತೆಗೆ ಒಳಗಾಗಿದ್ದಾರೆ. They are having sleepless nights. ಅವರಿಗೆ ರಾತ್ರಿ ಹೊತ್ತು ನಿದ್ರೆಗಳು ಬರುತ್ತಿಲ್ಲ. They're worried. ತುಂಬಾ ಚಿಂತೆಗೊಳಗಾಗಿದ್ದಾರೆ. They're always anxious. ಯಾವಾಗಲೂ ಕೂಡ ಭಯಭ್ರಾಂತರಾಗಿರುತ್ತಾರೆ. They're having panic attacks. ಯಾವಾಗಲೂ ಅವರಿಗೆ ಒಂದು ಭಯವಾಗ್ತದೆ. The other day I was talking to people in my workplace. So many of them were sharing that they are not getting sleep at night because of all that they are enduring. ಸೊ ಕಳೆದ ಸಾರಿ ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ ಮಾತಾಡುವಾಗ ಅನೇಕರು ಹೇಳ್ತಾರೆ ಅವರಿಗೆ ರಾತ್ರಿ ಹೊತ್ತು ನಿದ್ದೆನೇ ಬರುವುದಿಲ್ಲ, ಏಕೆಂದರೆ ಅವ್ರಿಗಿರುವಂಥ ಚಿಂತೆಗಳಿಂದ. Studies are showing that the numbers in terms of people in stress is increasing so much. ಅಧ್ಯಯನವು ಹೇಳ್ತಾ ಇದೆ ಅನೇಕ ಜನರು ಎಷ್ಟೋ ರಾತ್ರಿಗಳಲ್ಲಿ ನಿದ್ದೆ ಮಾಡುತ್ತಿಲ್ಲ ಎಂಬುದಾಗಿ. Now I want you to understand, ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ. whether you like it or not, we all endure things. ನಿಮ್ಗೆ ಇಷ್ಟ ಇದ್ರೂ ಇಷ್ಟ ಇಲ್ದ್ರೂ ಅನೇಕ ವಿಷಯಗಳನ್ನ ಹೊತ್ತು ಸಾಗಬೇಕಿದೆ. Like we have to go through moments. Jesus said in this world we will have troubles. ಸೊ ಯಾಕಂದ್ರೆ ಯೇಸು ಹೇಳಿದ್ದಾನೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಸೊ ನಾವು ಅನೇಕ ವಿಷಯಗಳಲ್ಲಿ ನಾವು ಹಾದು ಹೋಗಬೇಕಿದೆ. But you have to get to a place where this is a key that will help you. ಆದರೆ ಈ ಒಂದು ಕೀಲಿ ನಿಮಗೆ ತುಂಬ ಸಹಾಯ ಮಾಡ್ತದೆ ನೀವು ಇದನ್ನು ಹೊಂದಿಕೊಳ್ಳುವುದಾದರೆ. Now you may be wondering, ನೀವು ಆಶ್ಚರ್ಯ ಪಡಬಹುದು, why am I carrying this pillow? ನೀವು ಅಂದ್ಕೊಳ್ತಿರ್ಬೋದು ಯಾಕೆ ಈ ವ್ಯಕ್ತಿ ಒಂದು ದಿಂಬನ್ನ ಎತ್ತಿಕೊಂಡು ಸಾಕ್ತಿದ್ದಾನೆ. I can just be free. ಅವರು ಸುಲಭವಾಗಿ ಇದ್ಕೊಂಡು ಅವರು ಇರ್ಬೋದಲ್ವಾ. Why am I carrying it? ಏನಕ್ಕಾಗಿ ಇದನ್ನು ಹೊತ್ಕೊಂಡು ಹೋಗ್ತಿದ್ದಾರೆ? It looks stupid. ಅದು ತುಂಬ ಮೂರ್ಖತನವಾಗಿದೆ ಅಲ್ವಾ. It looks foolish. ತುಂಬ ಮೂರ್ಖತನವಾಗಿದೆ ಅಲ್ವಾ. And you may say, John, you can just keep it somewhere and be free. ನೀವು ಒಂದು ವೇಳೆ ಹೇಳ್ಬೋದು, ಜಾನ್ ನೀನು ಅದನ್ನು ಪಕ್ಕಕ್ಕೆ ಇಟ್ಟು ನೀನು ಆರಾಮಾಗಿರು ಎಂಬುದಾಗಿ. Because now my hands are tied, I have to keep holding on to it. ಅಯ್ಯೋ ನನ್ನ ಕೈಗಳು ನೋವು ಬರ್ತಿದೆ, ಆದರೂ ನಾನು ಇದನ್ನು ಇಟ್ಕೊಂಡೇ ಇದ್ದೀನಿ. I may, after some time it will pain. ಕೆಲವು ಸಾರಿ ಅದು ನೋವು ಕೂಡ ಬರ್ತದೆ ಮುಂದಕ್ಕೆ. And today some of you have having so much of pain because you are carrying things that are heavy. ಸೊ ನಿಮ್ಮಲ್ಲಿ ತುಂಬಾ ಜನರಿಗೆ ಏನಕ್ಕೆ ನಿಮಗೆ ನೋವಾಗ್ತಿದೆ ಅಂದ್ರೆ ನೀವು ತುಂಬಾ ಭಾರಗಳನ್ನು ಹೊತ್ತು ಸಾಗುತ್ತಿದ್ದೀರಿ. When you look at the word of God, ನೀವು ದೇವರ ವಾಕ್ಯವನ್ನು ನೋಡುವುದಾದ್ರೆ God never said I want you to carry. ದೇವರು ಯಾವತ್ತೂ ಕೂಡ ಹೇಳಿಲ್ಲ ಇದನ್ನು ಹೊತ್ತುಕೊಂಡು ಸಾಗ್ರಿ ಎಂದು. Of course he said carry your cross, that's a different sermon. ಅಯ್ಯೋ ಅವ್ರು ಹೇಳಿದ್ದಾರೆ ನಿನ್ನ ಶಿಲುಬೆ ನೀನು ಹೊತ್ತು ಸಾಗು ಎಂಬುದಾಗಿ, ಅದು ಬೇರೊಂದು ಸಂದೇಶ. But he never said carry your burden, carry your cares, carry your worries and anxieties. ನಿಮ್ಮ ಚಿಂತೆಯನ್ನ, ನಿಮ್ಮ ಭಯವನ್ನ, ನಿಮ್ಮ ಎಲ್ಲವನ್ನ ನೀವೇ ಹೊತ್ತು ಸಾಗ್ರಿ ಎಂಬುದಾಗಿ ದೇವರಿಂದ ಹೇಳಿಲ್ಲ. You know what the Bible says? ವಾಕ್ಯವೇನು ಹೇಳ್ತದೆ ಗೊತ್ತಾ? If you look at Psalm 55:22, ಕೀರ್ತನೆ 55:22 ನೀವು ನೋಡುವುದಾದ್ರೆ, and at the same time when you look at 1 Peter 5:7, ಹಾಗೆ 1 ಪೇತ್ರ 5:7 ನೀವು ನೋಡುವುದಾದ್ರೆ, it uses a very powerful word. ಅಲ್ಲಿ ತುಂಬಾ ಶಕ್ತಿಯುತವಾದ ಮಾತನ್ನ ದೇವರು ಹೇಳ್ತಿದ್ದಾರೆ. It says cast. ಬಿಸಾಕು. Cast your cares. ನಿನ್ನ ಚಿಂತೆಯನ್ನ ಬಿಸಾಕು. Cast your burdens. ನಿನ್ನ ಚಿಂತಾಭಾರವನ್ನ ಬಿಸಾಕು. Cast all that is weighing you down. ನಿನ್ನನ್ನು ಕೆಳಗೆ ಹಾಕುವಂತ ಎಲ್ಲವನ್ನ ತೆಗೆದಾಕು. And the word cast means ತೆಗೆದು ಆಚೆ ಹಾಕು ಅನ್ನುವಂತ ಪದ forcibly throw it. ಆ ಬಲವಂತವಾಗಿ ಕಿತ್ತು ಹಾಕುವಂತದ್ದಾಗಿದೆ. Forcibly throw it off. ಬಲವಂತವಾಗಿ ಕಿತ್ತು ಹಾಕುವಂತದ್ದಾಗಿದೆ. Today I am challenging you, forcibly throw off those things that are weighing you down. ನಾನು ನಿಮಗೆ ಇವತ್ತು ಸವಾಲು ಹಾಕ್ತಿದ್ದೇನೆ, ನೀವು ಬಲವಂತವಾಗಿ ನಿಮ್ಮನ್ನ ಕೆಳಗೆ ಹಾಕ್ತಿರುವಂತಹ ಭಾರಗಳನ್ನ ಕಿತ್ತು ಹಾಕಿ. Because the Bible says whom the Son sets free is free indeed. Today as a child of God you are entitled for freedom. ಯಾಕಂದ್ರೆ ವಾಕ್ಯವು ಹೇಳ್ತದೆ ಮಗನು ಬಿಡುಗಡೆ ಮಾಡಿದರೆ ಶಾಶ್ವತವಾದ ಬಿಡುಗಡೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ನೀವು ಬಿಡುಗಡೆ ಆಗಿದ್ದೀರಿ. You don't have to carry it, people. You can be free in Jesus' name. ನೀವು ಎಷ್ಟು ಮಾತ್ರಕ್ಕೆ ಇನ್ನೂ ಅದೇ ಭಾರದಲ್ಲಿ ಸಾಗುವಂತ ಅವಶ್ಯಕತೆ ಇಲ್ಲ. ಯೇಸು ನಾಮದಲ್ಲಿ ನೀವು ಫ್ರೀ ಆಗಿದ್ದೀರಿ. Whatever is weighing you down, every anxiety, every worry, every fear, I want you to get to that place where you trust that God is in control, that God is a loving God, that God has a plan for you, and just rest in God. ಇವತ್ತು ನಿಮ್ಮನ್ನ ಕುಗ್ಗಿಸುವಂತ, ಇವತ್ತು ನಿಮ್ಮನ್ನ ಭಯಪಡಿಸುವಂತ, ಚಿಂತೆಗೆ ಒಳಮಾಡುವಂತ ಯಾವುದೇ ಸಮಸ್ಯೆಗಳು ನಿಮಗಿದ್ದರೂ ಕೂಡ ನೀವು ದೇವರನ್ನ ನಂಬಬೇಕಾಗಿದೆ. ದೇವರು ಇನ್ನೂ ನಿಮ್ಮನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ, ನಿಮ್ಮನ್ನ ನಡೆಸ್ತಾರೆ ಎಂದು ಆತನ ನೀವು ನಂಬಬೇಕಾಗಿದೆ. God, I pray for those who are watching, listening.
ಕರ್ತನೇ, ನಾನು ಪ್ರಾರ್ಥಿಸ್ತೇನೆ, ಯಾರೆಲ್ಲ ನೋಡ್ತಿದ್ದಾರೋ ಕೇಳ್ತಿದ್ದಾರೋ, that if they are carrying things that they don't have to carry, remind them through this word that they can just forcibly throw it off in Jesus' name. ಕರ್ತನೇ, ಅವರ ಅನವಶ್ಯಕತೆಯಾಗಿ ಹೊತ್ತುಕೊಂಡು ಸಾಗುತ್ತಿರುವಂತ ಎಲ್ಲ ಚಿಂತ ಭಾರಗಳನ್ನ ನಿನ್ನ ಮೇಲೆ ಹಾಕಿ ಅವರು ಬಿಡುಗಡೆ ಹೊಂದಿದವರಾಗಿ ಸಾಗಬೇಕೆಂದು ನಾನು ಪ್ರಾರ್ಥಿಸ್ತೇನೆ. Let them know that they don't have to carry it, God. ಅವರಿಗೆ ಗೊತ್ತಾಗ್ಲಿ ಅವರದನ್ನು ಹೊತ್ತು ಸಾಗಬಾರದೆಂದು. They can just throw it off. ಅದನ್ನು ಅವರು ಬಿಸಾಕುವುದಕ್ಕೆ ಅವರಿಗೆ ಸಹಾಯ ಮಾಡಿ. Throw it off in Jesus' name. ಯೇಸು ನಾಮದವರು ಅದನ್ನು ಬಿಸಾಕುವುದಕ್ಕೆ ಅವರಿಗೆ ಸಹಾಯ ಮಾಡಿ. Throw off your concerns, throw off your worries, throw off the fears and be free in the name of Jesus. ಯೇಸು ನಾಮದಲ್ಲಿ ನಿಮ್ಮ ಭಯವನ್ನ, ನಿಮ್ಮ ಚಿಂತೆಯನ್ನ, ನಿಮ್ಮ ಎಲ್ಲ ನಿಮಗೆ ಇಷ್ಟವಿಲ್ಲದಂತ ಎಲ್ಲ ಕಾರ್ಯಗಳನ್ನ ನೀವು ಬಿಸಾಕಬೇಕೆಂದು ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್.